Hi guys, welcome back to my YouTube channel ಐಶ್ವರ್ಯ ವ್ಲಾಗ್ಸ್. ಸೊ ನಾನು ಹೇಳ್ದೆ ಅಲ್ಲ ನೆಕ್ಸ್ಟ್ ಡೇ ಪೂಜೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ. ಸೊ ಇವಾಗ 6:45 ಏನೋ ಆಗಿದೆ. ಫ್ರೆಶ್ ಅಪ್ ಎಲ್ಲ ಆಯಿತು. ಇವಾಗ ಪೂಜೆಗೆ ರೆಡಿ ಮಾಡೋಣ ಬನ್ನಿ. ಎಲ್ಲ ಆಗಿದೆ, ನೆಲ ಒರೆಸಿ ಕಸ ಗುಡಿಸಾಯಿತು. ಸೊ ಎಲ್ಲ ಮಾಡಿದ್ದೀನಿ, ರಂಗೋಲಿನೂ ಹಾಕಾಯಿತು. ಇವಾಗ ದೇವ್ರ ಸಾಮಾನು ತೊಗೊಂಡ್ಬಿಟ್ಟು ಪೂಜೆ ಮಾಡೋಣ ಬನ್ನಿ. ರಂಗೋಲಿ ತೋರಿಸ್ತೀನಿ ಹಿಂಗಿದೆ ಅಂತ. ಇದು ನಮ್ಮಮ್ಮ ಬಿಡಿಸಿದ್ದು, ಇದು ನಮ್ಮಮ್ಮ, ಇದು ನಾನು ಬಿಡ್ತಿರೋದು. ತುಂಬ ಅಗ್ಲಕ್ಕಾಗೋಗೋಯ್ತು ತ್ರಿಶೂಲ. ಇದು ಸಣ್ಣ ಐತೆ, ಇದು ಅಗ್ಲಾಗೋಗೋಯ್ತು. ಈ ಥರ ರಂಗೋಲಿ ನಂಗೆ ಬರೋಲ್ಲ ಗೈಸ್. ಈ ಥರ ನಾರ್ಮಲ್ ಡಿಸೈನ್ಸ್ ಬರುತ್ತೆ, ಈ ಥರ ಎಳೆಯ ರಂಗೋಲಿ ಅಂತಾರಲ್ಲ ಅದೆಲ್ಲ ಬರೋಲ್ಲ. ಸೊ ಇವಾಗ ಪೂಜೆಗೆ ರೆಡಿ ಮಾಡಬೇಕು. ನಮ್ಮಮ್ಮ ಅಡುಗೆಗೆ ರೆಡಿ ಮಾಡ್ತಾವ್ರೆ. ಸ್ನಾನ ಮಾಡಿಲ್ಲ, ಇನ್ನು ಸ್ನಾನ ಮಾಡಿ ಅಡುಗೆಗೆ ರೆಡಿ ಮಾಡಬೇಕು. ಬನ್ನಿ ನೋಡೋಣ. ಇವಾಗ ಹಿಂಗಿದೆ ದೇವ್ರ ಮನೆ. ಇವಾಗ ಪಟ್ ಅಂತ ಕ್ಲೋಸ್ ಮಾಡಿ ತೆಗಿಯೋಷ್ಟೊತ್ತಿಗೆ ಫುಲ್ ಡೆಕೋರ್ ಆಗಿಬಿಟ್ಟಿರುತ್ತೆ ನೋಡಿ. ಆಲ್ ಸೆಟ್ ಎಲ್ಲ ರೆಡಿಯಾಗಿದೆ. ದಾಸಪ್ಪ ಒಬ್ಬರು ಬರಬೇಕಷ್ಟೇ. ಎಲ್ಲ ಅಡುಗೆ ಗಿಡಿಗೆ ಎಲ್ಲ ಆಯಿತು. ದಾಸಪ್ಪ ಒಬ್ಬರು ಬಂದರೆ ಎಲ್ಲ ಎಡೆ ಇಡಬೇಕು. ಎಡೆನ ಏನಂತಾರೆ ಅದಕ್ಕೆ? ದೇವ್ರಿಗೆ ಎಡೆ ಇಡಬೇಕಷ್ಟೆ. ಎರಡೆರಡು ಲೈನ್ ಬರಲ್ಲ, ಎರಡೆರಡು ಸಲ ಬರೀಬೇಕಷ್ಟೇ ಒಂದೊಂದು ಲೈನ್. ಮತ್ತು ಇನ್ನು 1 hour ಅಂದರೆ ಬಿಡಿಸ್ಬಾರ್ದಿತ್ತಲ್ವ, ಗಾಳಿಗೆಲ್ಲ ಆರೋಯ್ತದೆ. ಎಲ್ಲ ಸೆಟ್. ಅಣ್ಣ ಪಂಚೆ ಎಲ್ಲ ರೆಡಿ ಮಾಡಿದ್ದೀನಿ. ಇನ್ನು ಮುಂದೆ ಕೂತ್ಕೊಳ್ಳೋ, ಕೂತ್ಲೆತ್ತು. ಹೇಳು. ಶ್ರೀಮನ್ನಾರಾಯಣ ಗೋವಿಂದ, ಶ್ರೀಮನ್ನಾರಾಯಣ ಗೋವಿಂದ ಗೋವಿಂದ. ಶ್ರೀಮನ್ನಾರಾಯಣ ಗೋವಿಂದ ಗೋವಿಂದ.
Anak ko, saan kami ko? Masarap ko. Basta, ito, ito sige. Ini seperti itu sih. Kamu sering sih. Ini. ಗೋವಿಂದ ಹಬ್ಬದ ಸ್ಪೆಷಲ್ ಕೋಸಂಬರಿ ಬೋಂಡ ಅವಲಕ್ಕಿ ಅನ್ನ ಸಾಂಬಾರು ಪಾಯಸ ಒಂದು ಮಿಸ್ಸಿಂಗ್. ಆಮೇಲೆ ಪಾಯಸ ತೋರಿಸ್ತೀನಿ. ಪಾಯಸ ಒಂದು ಹಾಕೊಂಡಿಲ್ಲ, ಎಲ್ಲ ಮಿಕ್ಸ್ ಆಗ್ಬಿಡುತ್ತೆ ಅಂತ ಇಷ್ಟು ವೆರೈಟಿ ಇವತ್ತು ಮಾಡಿರೋದು. ಗೈಸ್, ಇವಾಗ ಕುಮಾರಪಳ್ಳಿಗೆ ಹೋಗಬೇಕು. ನಮ್ಮ ಮನೆ ಊಟಕ್ಕೆ ಯಾರೂ ಬರಲಿಲ್ಲ ಈ ಸಲ, ಯಾಕಂದರೆ ಎಲ್ಲರ ಮನೆಯೂ ಶ್ರಾವಣ ಇವತ್ತೇ, ನಮ್ಮ ಅತ್ತೆಯವ್ರ ಮನೆ ಇಬ್ಬರು ಮನೆಯಲ್ಲೂ. ಸೊ ಯಾರೂ ಬಂದಿಲ್ಲ. ಈಗ ನಾವೇ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಬನ್ನಿ ಹೋಗೋಣ. ಅವರು ನಾನ್ ವೆಜ್ ಮಾಡಿದ್ದಾರೆ. ಸೊ ಅವರೇ ನಮ್ಮನ್ನ ಈ ಸಲ ಇನ್ವೈಟ್ ಮಾಡಿದ್ದಾರೆ ನಮ್ಮ ಮನೆಗೆ ಬನ್ನಿ ಅಂತ. ಸೊ ಅದಕ್ಕೆ ನಾವು ಅಲ್ಲಿ ಹೋಗ್ತಾಯಿದ್ದೀವಿ. ನಮ್ಮೂರು ಬೇಕು, ಕುಂಬಾರಪಳ್ಳಿ ಬೇಡ. ಯಪ್ಪ ಏನು ಗೌ ಅಂತೈತೆ. ಒಂದು ಬೀದಿ ಲೈಟ್ ಇಲ್ಲ, ಫುಲ್ ಕತ್ಲೆ. ನಮ್ಮ ಅತ್ತೆ ಮನೆಯಲ್ಲೂ ಇವತ್ತೇ ಶ್ರಾವಣ. ಸೊ ಅವ್ರು ಕರೆದಿದ್ರು, ಅದಕ್ಕೆ ನಾವೇ ಅಲ್ಲಿಗೆ ಹೋಗಿದ್ದೋ. ಈ ಸಲ ಅವ್ರು ಬರಲಿಲ್ಲ ನಮ್ಮ ಮನೆಗೆ, ನಾವೇ ಅವ್ರ ಮನೆಗೆ ಹೋದೋ. ಸೊ ಅವ್ರ ಮನೆಯೂ ಶ್ರಾವಣ ಮುಗಿಸ್ಕೊಂಡು
ಬಂದ್ವಿ ಗೈಸ್. ಸೊ ಗೈಸ್ ಹೋಗ್ಬಿಟ್ಟು ಬಂದ್ವಿ. ಹೇಳಮ್ಮ. ಏನು ಅಯ್ಯೋ ಕ್ಯೂಟಿ ಪಾಯ್ ನಿದ್ದೆ ಮಾಡಿಲ್ಲಂತೆ. ಹೋಗಪ್ಪ ಕಂದ ಮನಿಕೋ. ಹೇಳದ್ನೇನಮ್ಮ? ಹೇಳದ್ನಾ? ಆಯ್ತು ಬಿಡು, ಸಾಧನೆ ಮಾಡೋನೆ. ಅವನಿಗೆ ಕೊಡ್ಸ. ಎಷ್ಟೇ ಆದರೂ ಅವನೇ ಇಷ್ಟ ನಿಂಗೆ. ಪ್ರೀತಿ ಮಗ ಅಲ್ವಾ? ಸ್ವಲ್ಪ ಕೆಲಸ ಮಾಡಿದ್ರು ಪ್ರೀತಿ ನಿಂಗೆ, ಜಾಸ್ತಿ ಕೆಲಸ ಮಾಡಿದ್ರು ಅವನೇ ಪ್ರೀತಿ. ಏನೋ ನಿಜನೇ ತಾನೆ, ಬೆಂಗಳೂರಲ್ಲಿದ್ರು ಅದೇ ತಾನೆ ಇಬ್ರು ಹೇಳಿರೋದು, ನೀನೇ ಜಾಸ್ತಿ ಇಷ್ಟ ಅಂತ. ನಿನ್ನೆ ಕರೆಯೋದು ಆದರೆ ನಿನಗೆ ಹಾಕೊಡ್ತದೆ, ಬೇಕಾದ್ರೆ ನೀನು ತಿನ್ನು ಹಾಕೊಂಡು ಅಂತದೆ. ನಿನಗೆ ದಾಳಿಂಬೆ ಬಿಡಿಸ್ಕೊಟ್ಟು ಕೈ ಕೊಟ್ಟು, ಊಟ ಹಾಕಿ ಕೈ ಕೊಟ್ಟು, ಆಮೇಲೆ ಬಿಸಿನೀರು ಕಾಯಿಸಿ ಬೆಳಗ್ಗೆ ತಗೊಬಂದು ನಿನ್ನ ಹತ್ರಕ್ಕೆ ಕೊಟ್ಟು ಕುಡಿಯೋ ಪಾಪ ಕುಡಿಯೋ ಅಂತ ಕೊಡೋದು. ಈ ತೋಟದಲ್ಲಿ ಇವಾಗ ಕಿತ್ಕೊಬಂದವ್ರು ನಾನು ಮಧ್ಯಾಹ್ನ ಮಲ್ಕೊಬಿಟ್ಟಿದ್ದೆ. ಆ ಗ್ಯಾಪಲ್ಲಿ ಕರಿಬೇವು ಸೊಪ್ಪು, ಆಮೇಲೆ ತೆಂಗಿನಕಾಯಿ, ಪಪ್ಪಾಯ, ಒಂದು ಚೀಲ ಕಿತ್ಕೊಬಂದವ್ರು ಏನೇನು. ಅತ್ತೆ ಕೊಡಬೇಕಲ್ಲ ಪಲಾವ್ ಎಲೆ, ಜಾಸ್ತಿ ತರ್ಬೇಕು ತಾನೆ. ರತ್ನತೆ ಕೇಳ್ತಿತ್ತಲ್ಲ ಪಲಾವ್ ಎಲೆ. ನೋಡಿ ಇದನ್ನು ಒಣಗಿಸಿದ್ರೆ ಪಲಾವ್ ಎಲೆ, ಇದು ಒಣಗಿಸಿದ್ರೆ ಪಲಾವ್ ಎಲೆ ಆಗುತ್ತೆ. ಇದು ಹಸಿ, ಇದು ಗಮ್ಮನ್. ಇದು ಬದನೆಕಾಯಿ ಸ್ಟಾರ್ ಫ್ರೂಟ್, ಅದು ಫ್ರೂಟ್ಸ್ ಅಲ್ಲ, ಬೆಳೆದದ ಸ್ಟಾರ್ ಫ್ರೂಟು. ಬಂದಿತ್ತಾ ಎಳ್ಳಿಕಾಯಿ? ಅದು ಅರ್ಧ ಚೀಲ ಎಳ್ಳಿಕಾಯಿ ಕಿತ್ಕೊಬಂದವ್ರು ನಮ್ಮ ದೊಡ್ಡಮ್ಮಂಗೆ ಬೇಕು ಅಂತ. ನಮಗೆ ನಮ್ಮ ದೊಡ್ಡಮ್ಮವ್ರಿಗೆ ಎರಡು ಸೇರಿಸಿ ಕಿತ್ಕೊಬಂದವ್ರೆ. ಪಾಪಾಯ ಯಾವುದೋ ಇದು ಏನೋ ಕುಂಬಳಕಾಯಿ ಥರ ಅದೇ, ಎರಡು ಕುಂಬಳಕಾಯಿ ಇದ್ದಂಗೆ ಅದೊಳ್ಳೆ ಇಷ್ಟು. ಇದು ಟೊಮೊಟೊ ನಮ್ಮದು ಇನ್ನೊಂದು ತೋಟದಲ್ಲಿ ಇರೋದು ಕಾಯಿ ಟೊಮೊಟೊ, ಇದು ಹಣ್ಣು ಟೊಮೊಟೊ. ಹಸಿ ನೀರು ಬರುತ್ತೆ. ಇದೇನಮ್ಮ ಇದು? ತಿನ್ನೋದ ಇದು ಹಣ್ಣು? ಕರ್ಬೇವ್ದಾ? ಅದು ಯಾವುದೋ. ಹಾಂ, ನೀನು ತಿಂದು ತೋರಿಸು, ನಿನಗೂ ಏನಾಗಲ್ಲ. ನೀನೇನೇನು ಏನು ತಿನ್ನಲ್ಲ ಅಂತ ಹೇಳು. ಇದು ಏನದು ಮಾಡಿರ್ತಾರೆ ನಮ್ಮಮ್ಮ ಕಷ್ಟಪಟ್ಟು. ತಿಂದೆಲ್ಲ ಯಾಕೆ ಬಿಡ್ಬೇಕು? ಅದನ್ನು ತಿಂದು ಖಾಲಿ ಮಾಡ್ತೀನಿ ಅಷ್ಟೇ. ಯಾವುದನ್ನು ವೇಸ್ಟ್ ಮಾಡೋಕ್ಕೆ ಬಿಡಲ್ಲ. ನಾನು ತಿಂದು ಖಾಲಿ ಮಾಡ್ತೀನಿ. ಇವನು ತಿಂದೆಲ್ಲ ಹಂಗೆ ಬಿಟ್ಟಿರ್ತಾನೆ. ಇವನು ಬಿಟ್ಟಿರೋದೆಲ್ಲ ನಾನು ತಿಂತೀನಿ. ಈಗ ಯಾಕಮ್ಮ ಎಲ್ಲ ತಿನ್ನಲ್ವಾ ನಾನು? ಬಸ್ಸಾರು ತಿಂತೀನಿ, ಎಲ್ಲನೂ ತಿಂತೀನಿ. ಇವಾಗ ಆವಾಗ ನಾನು ಯಾವಾಗ ಬಿಟ್ಟಿದ್ದೀನಿ? ನಾನು ಗೈಸ್ ಯಾರ್ಯಾರು ಬಿಡ್ತಾರೋ ಎಲೆ ಊಟದಲ್ಲಿ ತಟ್ಟೆಲಿ ಎಲ್ಲ ನಾನೇ ತಿನ್ನೋದು. ಚಿಕನಲ್ಲಿ ಚರ್ಮ ಏನ ನಾನಮ್ಮ ಯಾವ ಥರ ಕೌಚಾಕಿದ್ದೀನೇನಮ್ಮ. ನಾನು ಚಿಕನ್ರಲ್ಲಿ ಲಿವರು, ಗುಂಡ್ಗೆಕಾಯಿ, ಚರ್ಮ, ಮೂಳೆ, ಇದು ಎಲ್ಲ ನನಗೆ ಹಾಕೋದು. ವೇಸ್ಟ್ ಬಡಿ ಥರ ನಾನು ಎಲ್ಲಾರ್ದು ತಿನ್ನೋದು. ನಮಗೆ ಹೇಳ್ತಾರೆ ನಮ್ಮಮ್ಮ ಕೊಡಲ್ಲ, ನಮ್ಮಮ್ಮ ತಿನ್ನೋದು ಇಲ್ಲ. ನಮ್ಮಮ್ಮ ನಮ್ಮದು ಹಾಕಿಸ್ಕೊಳ್ಳಲ್ಲ, ನಮ್ಮಮ್ಮಂದು ಕೊಡಲ್ಲ. ನಮ್ಮಮ್ಮನ ಫುಲ್ ಸಿಸ್ಟಮ್. ಯಾರ್ದು ಎಂಜಲು ನೀರು ಕುಡ್ದಿದ್ದು ಕುಡಿಯಲ್ಲ, ಹಂಗೆ ನಮ್ಮಮ್ಮ ಫುಲ್ ಸಿಸ್ಟಮು. ನಮ್ಮಪ್ಪ ನನ್ನ ತಮ್ಮ ನಾವೆಲ್ಲ ಒಟ್ಟೊಟ್ಟಿಗೆ ತಿಂತೀವಿ. ತಿನ್ನೋಕ್ಕಾಗಿಲ್ಲ ಅಂದರೆ ಒಬ್ಬೊಬ್ರಿಗೆ ಕೊಡ್ತೀವಿ. ಸ್ವಲ್ಪ ಮಿಕ್ಕಿರ್ ಪಕ್ಕಿರೋ ತಿನ್ನೋದು ನಾನು. ಫಸ್ಟ್ ನನ್ನ ಲೈಫಲ್ಲಿ ನಮ್ಮ ಅಮ್ಮನ ಜೊತೆ ಕೂತಿರೋದು ನಾನು ನೋಡಿರೋದು ಒಬ್ರೇ. ಅದು ನಮ್ಮಮ್ಮನ ತಮ್ಮನ ಹೆಂಡ್ತಿನ, ನಮ್ಮ ಅತ್ತೆನ, ಸೋನು ಅತ್ತೆನ. ಈಗ ರೀಸೆಂಟಾಗಿ ಮದುವೆ ಆಗಿ ನನ್ನ ಬ್ಲಾಗಲ್ಲಿ ಒಂದು ಪಾಪು ಬರ್ತಾರಲ್ಲ, ಅವ್ರ ಅಮ್ಮನೆಲ್ಲ. ಇಷ್ಟು ವರ್ಷದಲ್ಲಿ ನಾನು ಯಾರ ಜೊತೆನೂ ಕೂತಿದ್ದು ನೋಡೇ ಇಲ್ಲ, ತಿಂದಿದ್ದು ಜೊತೆಗೆ. ಬೇಕಾದರೆ ನಮ್ಮ ಅತ್ತೆಯರ ಜೊತೆ ಎಲ್ಲೋ ರೇರು. ಇವ್ರನ್ನ ಅವಾಗವಾಗ ಊಟಕ್ಕೆಲ್ಲ ಜೊತೆಗೆ ಕುಣಿಸ್ಕೋತಾರೆ. ಅವಾಗ ವರ್ಷಕ್ಕೆ ಒಂದೇ ಸಲ ನಮ್ಮ ಅತ್ತೆಯರ ಜೊತೆ ಊಟ ಮಾಡ್ತಾಯಿದ್ದಿದ್ದು ನಮ್ಮಮ್ಮ. ಬಿಟ್ಟರೆ ಇವ್ರ ಜೊತೆನೇ ನಮ್ಮ ಜೊತೆ ನನ್ನ ತಮ್ಮ ನನ್ನ ಜೊತೆನೇ ಕೂತ್ಕೊಳ್ಳಲ್ಲ. ನಮ್ಮಮ್ಮ ಕುಂಡಿಸ್ಕೊಂಡಿಲ್ಲ ಇದುವರೆಗೂ. ತಿನ್ಸೋದು ಇಲ್ಲ ನಮ್ಮಮ್ಮ. ನಮಗೇನೋ ಆಗಲ್ಲ ತಿನ್ಸಮ್ಮ ಅಂತಂದರೆ ತಿನ್ಸಲ್ಲ. ಸ್ವಲ್ಪ ನಮ್ಮಪ್ಪ ತಿನ್ನಿಸ್ತದೆ, ಆದರೆ ಇನ್ನೂ ತಿನ್ನಿಸಿಲ್ಲ. ನೆನ್ನೆ ಯಾಕೋ ತಿನ್ಸು ಅಂದೆ ತಿನ್ನಿಸ್ಲಿಲ್ಲ.
ಸಾಕಾಯಿತು ಮನಿಕತ್ತು ನಮ್ಮಪ್ಪ. ಬಟ್ ತಿನ್ನಿಸ್ತದೆ, ನಮ್ಮಮ್ಮ ಮಾತ್ರ ತಿನ್ಸಲ್ಲ. ಅದು ತಿನ್ಸು ಅಂದರೆ ಸ್ಪೂನಲ್ಲಿ ತಿನ್ನಿಸ್ತದೆ, ಕೈಯಲ್ಲೆಲ್ಲ ತಿನ್ಸಲ್ಲ. ಇನ್ ಕೇಸ್ ಆಯಿತು ಹುಷಾರಿಲ್ಲ ಅಂತ ಅಂದರೆ ಸ್ಪೂನಲ್ಲೇ ತಿನ್ಸೋದು ನಮ್ಮಮ್ಮ, ಕೈಗಿಯಲ್ಲಿ ತಿನ್ಸಲ್ಲ. ಮಹಾಪ್ರಭುಗಳು ನಮ್ಮಮ್ಮ. ಆಮೇಲೆ ಬಿಟ್ಟು ತಿನ್ನಲ್ಲ, ನಾವು ತಿಂದಿದ್ದು ಸ್ಪೂನಲ್ಲಿ ತಿನ್ನಲ್ಲ, ಹಂಗೆ ನಮ್ಮಮ್ಮ. ನಾವು ಅವ್ರ ಮಕ್ಕಳೇ ನಾವು, ಆದರೆ ತಿನ್ನಲ್ಲ, ಬೇಕಾದ್ರೆ ಬಿಸಾಕ್ಬಿಡ್ತದೆ, ತಿನ್ನಲ್ಲ. ನಾವು ನಾವೇನು ಚಿಕ್ಕ ಮಕ್ಕಳು ತಿಂತೀವಿ, ಎಲ್ಲ ಕಿವುಚ್ಕೊಂಡು ತಿಂತೀವ. ನಾನು ತಿನ್ನೋದು ನೀವು ಯಾರು ನೋಡ್ಬಿಟ್ರೆ ಮಾತ್ರ ಸಾತ್ವಿಕನ ಬಾಯಲ್ಲಿರೋದನ್ನೆಲ್ಲ ಕಿತ್ಕೊಂಡು ತಿಂತಿದ್ದೆ. ಹಂಗೆ ಅವ್ರು ಅಗದು ಕೊಟ್ಟರು ತಿಂತೀನಿ. ಹಂಗೆ ಸಾತ್ವಿಕಂಗೆ ಗೊತ್ತು, ಶಾರದಕ್ಕ ನಾನು ಸ್ವಲ್ಪ ತಿಂತೀವಿ. ಅವ್ರು ಅಗದು ಕೊಟ್ಟರು ತಿಂತೀವಿ, ಬಿಟ್ಟಿದ್ರು ತಿಂತೀವಿ. ಸಾತ್ವಿಕ ಅವರೆಲ್ಲ ಅವಾಗ ಅರ್ಧ ತಿನ್ನೋರು ಜಲ್ ಮಾಡೋ ತೆಗ್ಸಿದ ಬಾಯಿ ಒಳಿಕೆ ಇಕ್ಕವರು. ರೋವನು ಅಷ್ಟೇ ಚೆನ್ನಾಗಿ ಚೂಪ್ಬಿಟ್ಟಿರ್ದು ಹಿಂಗೆಲ್ಲ ಮಾಡಿ ಜಲ್ಲೆಲ್ಲ ಮಾಡ್ತಾನೆ ನನ್ನ ಬಾಯಿ ಒಳಿಕೆ ಇಕ್ಬಿಡ್ತಾನೆ. ಅವನದೂ ತಿಂತೀನಿ, ನಂಗೆ ಮಾಡಲ್ಲ. ನಮ್ಮಮ್ಮ ರೋವನ್ನು ತಿನ್ನಲ್ಲ. ಬೇಡ ಬೇಡ ಹೋಗಪ್ಪ ನೀನು ಅಂತದೆ. ಅವನ ಪಾಪ ಪ್ರೀತಿಯಿಂದ ಕಬಾಬು ಗಿಬಾಬೆಲ್ಲ ಬಾಯಿಗೆ ಕೊಯ್ತಾನೆ. ನಮ್ಮಮ್ಮ ತಿನ್ನಲ್ಲ, ನಾನು ಒಬ್ಬಳೇ ತಿನ್ನೋದು. ಅವಿನೂ ತಿಂತಾನೆ, ನಾವು ನಿರಾಕಿ ಬಿಟ್ಟಿದ್ದು ತಿಂತಾನೆ. ನಮ್ಮ ಸಾತ್ವಿಕ, ನಮ್ಮ ರೋವನು ಅವನು ತಿಂತಾನೆ, ನಮ್ಮಪ್ಪನೂ ತಿಂತದ. ನಮ್ಮಮ್ಮ ಒಂದೇ ನಮ್ಮ ಮನೇಲಿ ಯಾರು ತಿಂದಿದ್ದು, ಯಾರು ನಾವೇ ತಿಂದಿದ್ರು ತಿನ್ನಲ್ಲ, ಬೇರೆಯವರು ಹೋಗ್ಲಿ. ಆಮೇಲೆ ಇನ್ನೊಂದು ದಿನ ತಸ್ಮಿ ಆಂಟಿ ಜೊತೆ ಅಲ್ವೇನಮ್ಮ, ತಸ್ಮಿ ಆಂಟಿ, ಪುಷ್ಪ ಆಂಟಿ, ನಾನೇ ಆಶ್ಚರ್ಯ ಆಗೋದು, ನಿಮ್ಮ ಅಮ್ಮ ಇವತ್ತು ನಮ್ಮ ಜೊತೆ ತಿಂದು ಕಣೆ ಅಂತ. ಅವ್ರು ಬಂದಿದ್ದ ತಕ್ಷಣ ಹೇಳಿದ್ರು ನನಗೆ. ಎಲ್ಲ ಕರ್ಕೊಂಡೋಗಿದ್ರು, 3 ಜನ ಆಚೆ ಕಡೆ ಹೋಗಿದ್ರು. ಏನಕ್ಕೋ ಶಾಪಿಂಗ್ಗೆ, ಸುಮ್ಮನೆ ರೌಂಡ್ ಹೊಡಿಯೋಕ್ಕೆ. ಅವಾಗ ಏನು ಮಾಡೋರೆ, ಎಲ್ಲರೂ ಒಂದೊಂದು ಡಿಫ್ರೆಂಟಾಗಿ ಊಟ ತಗೊಂಡವ್ರೆ. ಗೋಬಿ, ಒಬ್ಬರು ಫ್ರೈಡ್ ರೈಸು, ಒಬ್ಬರು ಮಸಾಲೆ ದೋಸೆನಾ ಏನೋ ಡಿಫ್ರೆಂಟಾಗಿ ಆರ್ಡ್ರ್ ಮಾಡೋರೆ. ಅದು ನಮ್ಮಮ್ಮ ಶೇರ್ ಮಾಡ್ಕೊಂಡು ಒಂದೇ ಪ್ಲೇಟಲ್ಲಿ ತಿಂದಿರೋದು. ಅದೇ ಫಸ್ಟ್ ಟೈಮು ನಮ್ಮಮ್ಮ ತಿಂದಿರೋದು. ಅವ್ರಿಗೆ ಫುಲ್ ಖುಷಿಯಾಗು, ನಿಮ್ಮ ಅಮ್ಮ ತಿಂದು ಕಣೆ ನಮ್ಮ ಜೊತೆ ಅಲ್ಲ ಅಂತ ಹೇಳಿದ್ರು ಬಂದು. ಅವರು ಅಷ್ಟೇ, ಆಂಟಿರು ನಾನು ತಿಂದುಬಿಟ್ರು ಆಂಟಿರು ತಿಂತಾರೆ. ಪುಷ್ಪ ಆಂಟಿ ಅಂತೂ ಮತ್ತು ತಿನ್ಸು ಬಿಡ್ತದೆ ಆಂಟಿ ತಿನ್ನುವಾಗೂ ತಿಂತಾರೆ. ನಾವು ಟೀನೂ ಅಷ್ಟೇ, ಒಂದು ಸಿಪ್ ಅವ್ರು ಕುಡಿಯೋದು, ಒಂದು ಸಿಪ್ ನಾನು ಕುಡಿಯೋದು, ಆ ಥರನೂ ಕುಡಿತೀವಿ. ಆಂಟಿನೂ ಯಾವತ್ತು ಇದುವರೆಗೂ ಆ ಥರ ಮಾಡಿಲ್ಲ. ಊಟ ಮಾಡುವಾಗ ಅಷ್ಟೇ, ಆಂಟಿ ತಿನ್ಸಂಟಿ ನಂಗೆ ಕಲಾಗಲ್ಲ ಅಂದ್ರೂ ತಿನ್ನಿಸ್ತಾರೆ ಪಾಪ ಅವರು. ಆ ಥರ ನಮ್ಮಮ್ಮನ ಫ್ರೆಂಡ್ಸ್ ಮಾತ್ರ. ತಸ್ಮಿ ಆಂಟಿ ಅಷ್ಟೇ, ಪುಷ್ಪ ಆಂಟಿನೂ ಅಷ್ಟೇ. ಯಾವತ್ತೂ ಅವ್ರ ಮಗಳು, ನಾವು ಫ್ರೆಂಡ್ಸ್ ಅಷ್ಟೇ, ಫ್ರೆಂಡ್ ಮಗಳಷ್ಟೇ, ಯಾಕೆ ಹಂಗೆ ಇದು ಮಾಡಬೇಕು ಆ ಥರ ಎಲ್ಲ ಇಲ್ಲ. ಆಂಟಿಗೆ ಆಯ್ತಿಲ್ಲ ತಿನ್ಸಂಟಿ, ಆಂಟಿ ಇದು ಕೊಡಿ ಆಂಟಿ, ಎಲ್ಲನೂ ಅಷ್ಟೇ. ನಾವು ಒಟ್ಟೊಟ್ಟಿಗೆ ತಿಂತೀವಿ, ಹಂಗಿರ್ತೀವಿ. ನಮ್ಮ ಅಮ್ಮಂಗೆ ಯಾಕೆ ಈ ಥರ ಗೊತ್ತಿಲ್ಲ. ಒಟ್ಟಲ್ಲಿ ನಮ್ಮಮ್ಮ ಚಿಕ್ಕ ವಯಸ್ಸಿಂದನೂ ಹಂಗೆ ಬಂದೈತಲ್ಲ, ಸೊ ಅವ್ರು ತಿನ್ನಲ್ಲ ಅಷ್ಟೇ. ಚಿಕ್ಕ ವಯಸ್ಸಿಂದ ನಾವು ಹಿಂಗೆ ತಿಂದಿರೋದು ಹಿಂಗೆ ತಿಂತೀವಿ. ನಮ್ಮ ಚಿಕ್ಕ ವಯಸ್ಸಿಂದ ಒಂದೊಂದೇ ಬೆಳೆದೈತಲ್ಲ, ಅಣ್ಣ ತಮ್ಮ ಎಲ್ಲ ದೂರ ಬೆಳೆದಿರೋದು. ಬೆಂಗಳೂರಲ್ಲಿ ಅಣ್ಣ ಮತ್ತು ತಮ್ಮ ಇದ್ದಿದ್ದು, ನಮ್ಮಮ್ಮ ಇದ್ದಿದ್ದು ಊರಲ್ಲಿ. ಆವಾಗ ಯಾವುದು ಎಂಜಿಲು ಅಥವಾ ಯಾರ ಜೊತೆ ಕೂತ್ಕೊಂಡು ತಿಂದಿಲ್ಲ ನಮ್ಮಮ್ಮ, ಅದಕ್ಕೆ ತಿನ್ನಲ್ಲ ಅಷ್ಟೇ ಗಾಯ್ಸ್ ಇವತ್ತು. ಅದೃಷ್ಟವಂತರು ಅಂದರೆ ನಮ್ಮ ಸೋನು ಅತ್ತೆ. ಅದು ಬಿಟ್ಟರೆ ನಮ್ಮ ಅತ್ತೆರು, ಒಬ್ಬರು ಅತ್ತೆ, ದೊಡ್ಡತ್ತೆ. ಇನ್ನೇನು ಚಿಕ್ಕತ್ತೆ ನಮ್ಮ ಮಾಗಡಿ ಅತ್ತೆ ಏನು ತಿಂದಿಲ್ಲ ಇದುವರೆಗೂ. ನಮ್ಮ ದೊಡ್ಡತ್ತೆ ಒಂದು ಸಾಹಸ ಮಾಡೋರು ನಮ್ಮ ಅಮ್ಮನ ಜೊತೆ ತಿಂದು. ಮದುವೆ ಆಗಿದ್ದಂಗೆ ಸ್ಟಾರ್ಟಿಂಗೇ ನಿಮ್ಮ ಅತ್ತೆ ಕೊಂಡ್ರಸ್ಕೊಂಡಿದ್ದು. ಗುಡ್ ನೈಟ್. ಯಾರು ದೊಡ್ಡತ್ತೆ, ನನ್ನ ಮದುವೆ ಆದಾಗ ಸ್ಟಾರ್ಟಿಂಗು ದೊಡ್ಡತ್ತೆ ಜೊತೆ ಗೊತ್ತಾ ಓಡಿಸೋದು. ಓಕೆ ಫ್ರೆಂಡ್ಸ್, ಎಂಡ್ ಮಾಡಮ್ಮ, ನೋಡೋಣ ಅದು ಹೆಂಗೆ ಮಾಡ್ತೀಯಾ ಏನಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಅಂತ ನಿರಕ್ಕಿ ಥರ ಈ ವಿಡಿಯೋ ಜೋರಾಗಿ ಹೇಳ್ಬೇಕು. ಈ ವಿಡಿಯೋ ಇಷ್ಟ ಆಗಿದ್ರೆ ಇಷ್ಟ ಅಲ್ಲ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ಇನ್ನೊಂದು ಏನು, ಸಬ್ಸ್ಕ್ರೈಬ್ ಮಾಡಿ. ಏನೋ ಹೇಳ್ತು ನಮ್ಮ ತಾತ ಸಕ್ಕರೆದು ಮಾಡಿ. ಸರಿಯಾಗಿ ಹೇಳಿದ್ನಾ, ಸಬ್ಸ್ಕ್ರೈಬ್ ಅಂತ. ಸಬ್ಸ್ಕ್ರೈಬ್. ಅದು ನಮ್ಗೆ ಹೇಳ್ಕೊಡಕ್ಕೆ ಹೋಗಿ ನೀವೇ ಮರ್ತೋಯ್ತೀರ. ನಮ್ಮಮ್ಮಗೆ ಹೇಳ್ಕೊಡಕ್ಕೆ ಹೋದ್ರೆ ಹಂಗೆ ಆಗೋದು, ಕನ್ಫ್ಯೂಸ್ ಮಾಡಿಬಿಡ್ತದ ನಮ್ಮಮ್ಮ. ಬಾ ಆಯ್ತಾ ಹೋಗೋಣ. ಆಲೆ ಕತ್ಲೆ ಗೌ ಅಂತೈತು. ಇಲ್ಲ ಅಲ್ಲೇ 8 ಗಂಟೆಗೆ ಈ ಊರಲ್ಲಿ 8 ಗಂಟೆಗೆ ದಬಕ್ಕ ಮನೆ ಕತ್ತಾರೆ. ನಾವು ಒಬ್ಬರೇ 10 ಗಂಟೆ ಆದರೂ ಇನ್ನೂ ಎದ್ದಿದ್ದೀವಿ. ಸೊ ಗಾಯ್ಸ್
ಸೊ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್. ನಾಳೆ ಹೊಲದ ಕೆಲಸ ಇದೆ, ಹೊಲದ ಕೆಲಸದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಟಾಟಾ, ಬಾಯ್ ಬಾಯ್. ಚಾಲಾಯ್.